ಬೈಬಲ್ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಮ್ಮ. ದೇವರ ವಾಕ್ಯ ಓದೋದು ಬಹಳ ಪ್ರಾಮುಖ್ಯ. ಇವತ್ತು ತುಂಬ ಜನರಿಗೂ ವಾಕ್ಯ ಗೊತ್ತಿಲ್ಲ, ಆದರೆ ಆತ್ಮೀಯ ರೀತಿಯಲ್ಲಿ ಮುಂದೆ ಹೋಗಬೇಕು ಅಂತ ಅನಿಸ್ತದೆ ತುಂಬ ಜನರಿಗೆ. ಹೇಗೆ ಅಂತಂದ್ರೆ, ಒಂದು ಉದಾಹರಣೆ, ಉಪವಾಸ ಪ್ರಾರ್ಥನೆ ನಾನು ಮಾಡ್ತಾ ಇದ್ದೀನಿ ಅಂತ ಅಂತಾರೆ ತುಂಬ ಜನರು. ಈಗ ಉಪವಾಸ ಪ್ರಾರ್ಥನೆ ನೀವು ಯಾವ ದಿನ ಆದರೂ ಮಾಡ್ರಿ, ನಿಮ್ಮಿಷ್ಟ. ಆ ಉಪವಾಸ ಪ್ರಾರ್ಥನೆ ಬಗ್ಗೆ ದೇವರ ವಾಕ್ಯದಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಫಾಸ್ಟಿಂಗ್ ಪ್ರೇಯರ್ ಬಗ್ಗೆ ವಾಕ್ಯದಲ್ಲಿ ಏನು ಬರಲ್ಪಟ್ಟಿದೆ, ವಾಕ್ಯವು ಹೇಗೆ ಇರಬೇಕಂತ ಹೇಳ್ತಾ ಇದೆ, ವಾಕ್ಯದಲ್ಲಿ ಏನು ವಿಷಯ ಇದೆ, ಉಪವಾಸವಾಗಿ ನೀನು ಪ್ರಾರ್ಥನೆಯಲ್ಲಿ ಇರಬೇಕಂದ್ರೆ ಅದು ಹೇಗಿರಬೇಕು ಅಂತ ವಾಕ್ಯ ಹೇಳ್ತಾ ಇದೆ ಅನ್ನೋದು ಗೊತ್ತಿದೆಯಾ ನಿಮಗೆ? ತುಂಬ ಜನರು ಗೊತ್ತಿಲ್ಲ ಇದು. ಆದರೂ ನಾನು ಫಾಸ್ಟಿಂಗಲ್ಲಿ ಇದ್ದೀನಿ ಅಂತಾರೆ. ಗುಡ್. ಆದರೆ ಹೇಗೆ ಫಾಸ್ಟಿಂಗ್ ಪ್ರೇಯರ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ, ವಾಕ್ಯವೇ ಗೊತ್ತಿಲ್ಲ. ಯಾವ ಪುಸ್ತಕದಲ್ಲಿದೆ, ಯಾವ ಚಾಪ್ಟರಲ್ಲಿ ಯೇಸು ಸ್ವಾಮಿ ಏನು ಹೇಳಿದರು, ಅಪೊಸ್ತಲನಾದ ಪೌಲನು ಏನು ಹೇಳಿದರು, ಯೆಶಾಯ ಬರೆದ ಗ್ರಂಥದಲ್ಲಿ ಏನು ಹೇಳಿದರು, ಪೂರ್ವ ವೃತ್ತಾಂತಗಳಲ್ಲಿ ಅಥವಾ ಅನೇಕವಾದ ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಉಪವಾಸ ಪ್ರಾರ್ಥನೆಗಳನ್ನು ಮಾಡಿ ಬಂದರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಹೆಚ್ಚು. ಹೊಸ ಒಡಂಬಡಿಕೆಯಲ್ಲಿ ಬಂದ ಮೇಲೆ 40 ದಿನ ಯೇಸು ಸ್ವಾಮಿ ಉಪವಾಸ ಪ್ರಾರ್ಥನೆಯಲ್ಲಿ ಇರ್ತಾರೆ. ಇವತ್ತು ತುಂಬ ಜನರು 40 ದಿನ ಉಪವಾಸ ಪ್ರಾರ್ಥನೆ ಅಂತ ಅಯ್ಯೋ ಮಾಡೋರು ತುಂಬ ಸಭೆಗಳಲ್ಲಿ. ಆದರೆ ಅವನಿಗೆ ವಾಕ್ಯ ಗೊತ್ತಿಲ್ಲ. 40 ದಿನದ ಉಪವಾಸದ ಸಾರಾಂಶವು ಏನು ಅನ್ನೋದು ಗೊತ್ತಿಲ್ಲ. ಉಪವಾಸ ಪ್ರಾರ್ಥನೆ ಹೇಗಿರಬೇಕನ್ನೋದು ಗೊತ್ತಿಲ್ಲ. ಉಪವಾಸ ಪ್ರಾರ್ಥನೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅವನ ಉಪವಾಸ ಪ್ರಾರ್ಥನೆಯಲ್ಲಿ ಬಲವಾದ ಒಂದು ಗ್ಲಾಸ್ ಹಾಲು ಕುಡಿತಾನೆ. ಅವನು ಉಪವಾಸ ಪ್ರಾರ್ಥನೆಯಲ್ಲಿ ಬಲವಾಗಿ ಬಾಳೆಹಣ್ಣು ತಿಂತಾನೆ. ಉಪವಾಸ ಪ್ರಾರ್ಥನೆಯಲ್ಲಿ ಬಲವಾಗಿ ಆಪಲ್ ತಿಂತಾನೆ. ಅರೆ, ನೀನು ಅದಕ್ಕಿಂತ ಹೆಚ್ಚು ಹೊಟ್ಟೆ ತುಂಬ ಊಟ ಮಾಡ್ರಲ್ಲ. ಇವನು ಊಟ ಮಾಡಲ್ಲ, ಆಪಲ್ ತಿಂತಾನೆ, ಬಾಳೆಹಣ್ಣು ತಿಂತಾನೆ, ಒಂದು ಗ್ಲಾಸ್ ಹಾಲು ಕುಡಿತಾನೆ. ಅಯ್ಯೋ, ನೀನು 3 ಹೊತ್ತು ಊಟ ಮಾಡೋ ಎಲ್ಲ ಕ್ಯಾಲರೀಸು, ವಿಟಮಿನ್ಸ್ ಎಲ್ಲ ಒಂದೇ ಟೈಮ್ ಹೊಡಿತಾ ಇದೀಯ ನೀನು. ಎಲ್ಲ ಎನರ್ಜಿಕ್ ಪವರ್ ಎಲ್ಲ ಒಂದು ಗ್ಲಾಸ್ ಹಾಲಲ್ಲಿದೆ, ಆ್ಯಪಲಲ್ಲಿದೆ, ಬಾಳೆಹಣ್ಣಲ್ಲಿದೆ. ಇನ್ನೇನು ಉಪವಾಸ ನಿಂದು? ನಾನು 3 ಹೊತ್ತು ಊಟ ಬಿಟ್ಟಿದ್ದೀನಿ. ಓ, ವೆರಿ ಗುಡ್ ಬ್ರದರ್, ವೆರಿ ಗುಡ್. ಅಂದರೆ ನಾವು ಅನ್ಬೇಕು, ಇವನು ಬಹಳ ಪರಿಶುದ್ಧನಾಗಿ ಏನು ತ್ಯಾಗ ಮಾಡಿದನಪ್ಪ, 3 ಹೊತ್ತು ಊಟ ಮಾಡ್ತಾ ಇಲ್ಲ ಇವನು. ಬಟ್ ಏನಾದರೂ ನೀರು ತಗೋಬೇಕಲ್ಲ ಬ್ರದರ್? ಇಲ್ಲ ಬ್ರದರ್, 1 ಗ್ಲಾಸ್ ಮಿಲ್ಕ್ ತಗೊಳ್ತಾ ಇದ್ದೀನಿ. ಎಷ್ಟು? 1 ಗ್ಲಾಸ್ ಮಿಲ್ಕ್ ಅಷ್ಟೇನಾ ಬ್ರದರ್? ಅದರ ಜೊತೆಗೆ ಒಂದು ಬಾಳೆಹಣ್ಣು. ಅಡ್ವಾನ್ಸ್ ಎನರ್ಜಿ. ಮತ್ತು ಅದ್ರ ಜೊತೆಗೆ ಒಂದು ಗ್ಯಾಪ್ 1 ತಾಸು ಬಿಟ್ಟು ಒಂದು ಆ್ಯಪಲ್ ತಿಂತಾ ಇದ್ದೀನಿ. ಒಂದೇ ಆ್ಯಪಲ್ ಸಾಕಪ್ಪ. 3 ಪ್ಲೇಟ್ ರೈಸ್ ಬದಲು 1 ಆ್ಯಪಲ್ ಸಾಕು ನಿನಗೆ. ಇನ್ನೇನು ಉಪವಾಸ ಮಾಡ್ತಾ ಇದೆಯೋ ನೀನು? ಸೊ ಡೋಂಟ್ ನೋ ಅಬೌಟ್ ವಾಟ್ ಇಟ್ ಈಸ್. ಅದಕ್ಕೆ ವಾಕ್ಯವು ನಮಗೆ ಗೊತ್ತಿರಬೇಕು. ಬಿಫೋರ್ ಯು ಡೂ ಎನಿಥಿಂಗ್, ನೀನೇನಾದರೂ ಮಾಡೋಕ್ಕಿಂತ ಮೊದಲು ಅದರ ಬಗ್ಗೆ ವಾಕ್ಯವು ಏನು ಹೇಳ್ತಾ ಇದೆ ಅದು ನೀನು ತಿಳ್ಕೊಳ್ಳೋರಾಗಿರಬೇಕು. ಈಗ ಸೇವಕರಾಗಿ ನಾವಿದ್ದೀವಿ, ನಮಗೆ ವಾಕ್ಯವು ಗೊತ್ತಿದೆ. ಈಗ ಎಲ್ಲ ಟೈಮ್ ನಾವೇನೇ ಹೇಳ್ತಾ ಇರಬಾರ್ದು. ನಿಮಗೂ ಸಹ ಗೊತ್ತಿರಬೇಕು ವಾಕ್ಯವು ಎಲ್ಲಿದೆ, ಹೇಗೆ ಉಪವಾಸವಾಗಿರಬೇಕು, ಹೇಗೆ ಫಾಸ್ಟಿಂಗ್ ಪ್ರೇಯರ್ ಮಾಡಬೇಕು, ಎಷ್ಟು ಟೈಮ್ ಮಾಡಬೇಕು, ಹೇಗಿರಬೇಕು, ಯಾವ ಥರ ಮಾಡಬೇಕು ಅನ್ನೋದು ನಿಮಗೂ ಸಹ ಗೊತ್ತಿರಬೇಕು. ಯಾವಾಗ ನಿಮಗೂ ಗೊತ್ತಿರುತ್ತೋ ಆವಾಗಲೇ ನೀವು ಸ್ಟ್ರಾಂಗ್ ಆಗ್ತೀರಾ. ಆವಾಗ ಒರಿಜಿನಾಲಿಟಿ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ನಾನು ಹೇಳ್ತಾ ಇರ್ತೀನಿ, ನೀವು ಬರ್ತಾ ಇರ್ತೀರ, ನಾವೆಲ್ಲರೂ ಒಂದಾಗಿ ಬರ್ತಾ ಇರ್ತೀವಿ. ಬಟ್ ಒಂದಿನ ಆದರೂ ನೀವು ಏನಾದ್ರು ಸಜೆಷನ್ ಕೊಟ್ಟಿದ್ದೀರಾ? ಪಾಸ್ಟರ್, ಉಪವಾಸ ಪ್ರಾರ್ಥನೆ ನಾವು ಈ ಥರ ಮಾಡೋಣ, ಈ ಥರ ಇರೋಣ, ಈ ಥರ ನಾವು ಮೊಣಕಾಲನ್ನು ಉರಿಯೋಣ, ಇಂಥ ಅಂಶಗಳ ಬಗ್ಗೆ ನಾವು ಪ್ರಾರ್ಥನೆ ಮಾಡೋಣ ಅಂತ ಒಂದು ದಿನ ಆದರೂ ಯಾರಾದರೂ ಐಡಿಯಾ ಕೊಟ್ಟಿದ್ದೀರಾ? ಯಾವಾಗಲೂ ಪಾಸ್ಟರ್ ಹೇಳಬೇಕು, ನೀವು ಕೇಳಬೇಕು, ಹ್ಞೂ ಅಂತೀರಾ, ಬರ್ತೀರಾ, ಹೋಗ್ತೀವಿ ನಾವು ಅಷ್ಟೇ. ಬಟ್ ನಿಮಗೆ ವಾಕ್ಯವೆಲ್ಲೂ ಗೊತ್ತಿದೆ? ವಾಕ್ಯವೇ ಗೊತ್ತಿಲ್ಲ ನಿಮಗೆ. ವಾಕ್ಯವು ತಿಳಿದುಕೊಳ್ಳೋರಾಗಿರಿ. ದೇವರ ಸೇವಕರಿದ್ದಾರೆ ನಿಮಗೆ ಕಳಿಸ್ಲಿಕ್ಕೆ. ಆದರೆ ಎಲ್ಲ ದಿನಗಳಲ್ಲ, ಎಲ್ಲ ಜೀವನ ಪೂರ್ತಿ ಅಲ್ಲ. ಕೆಲವೊಂದು ವಿಷಯಗಳು ಅದರಲ್ಲಿರುವ ಸತ್ಯವೇನಿದೆ ಅಂತ ತಿಳಿದುಕೊಂಡು ಸೇವಕರ ಜೊತೆ ಬಲವಾಗಿ ನಿಂತ್ಕೋಬೇಕು. ನೀವು ಸ್ತಂಭಗಳಾಗಿ ನಿಂತ್ಕೋಬೇಕು. ನೀವು
ಪ್ರಾರ್ಥನೆ ಜೊತೆಗಾರರಾಗಿ ನಿಂತ್ಕೋಬೇಕು ನೀವು. ಪ್ರಾರ್ಥನೆ ಅಂದರೆ ಓಡೋಗೋರಾಗಿರಬಾರ್ದು. ಪ್ರಾರ್ಥನೆ ಅಂದರೆ ಬೇಸರಗೊಳ್ಳೋರಾಗಿರಬಾರ್ದು. ಪ್ರಾರ್ಥನೆ ಅಂದರೆ ಬೇಜಾರು ಪಡೋರಾಗಿರಬಾರ್ದು. ಪ್ರಾರ್ಥನೆ ಅಂದರೆ ಸೇವಕರ ಜೊತೆಗಾರರಾಗಿದ್ದು ಸಾತಾನನ ವಿರುದ್ಧ ಹೋರಾಟ ಮಾಡುವ ಮಕ್ಕಳಾಗಿ ನೀವು ನಿಂತ್ಕೋಬೇಕು. ಯಾವಾಗ ಇದು ಅದ್ಭುತ ಆಗುತ್ತೆ? ಯಾವಾಗ ನೀವು ದೇವರ ವಾಕ್ಯವನ್ನು ಕೇಳ್ತಿರೋ, ಅದನ್ನು ಹೊಂದಿಕೊಳ್ತಿರೋ, ದಿನ ಕುಡಿತಾ ಇರ್ತಿರೋ, ದಿನ ಬೆಳೀತಾ ಇರ್ತಿರೋ, ಆವಾಗ ನಿಮ್ಮ ರಕ್ಷಣೆ ಸ್ಟ್ರಾಂಗ್ ಆಗಿ ಬಿಡುತ್ತೆ. ನಿಮ್ಮ ರಕ್ಷಣೆ ಬಲವಾದ ಸ್ತಂಭವಾಗಿ ಬಿಡುತ್ತೆ. ನಿಮ್ಮ ರಕ್ಷಣೆ ಬಲವಾದ ಗೋಡೆಯಾಗಿ ಕಟ್ಟಲ್ಪಡುತ್ತೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೋಬನ ಬರೆದ ಗ್ರಂಥ 23ನೇ ಅಧ್ಯಾಯ 12ನೇ ವಚನ ಓದ್ಕೊಳ್ಳೋಣ. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು, ಆತನ ಬಾಯಿಂದ ಬಂದಿರುವ ಮಾತುಗಳು ಅಂದ್ರೆ ದೇವರ ವಾಕ್ಯ, ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಎಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ? ಎದೆಯಲ್ಲಿ ನಿಧಿಯಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮನಸ್ಸು ಒಂದೇ. ಆತನನ್ನು ತಿರುಗಿಸುವವರು ಯಾರ ಕೈಯಿಂದ ಆಗಲ್ಲ. ಆದರೆ ಇಲ್ಲಿ ಭಕ್ತನಂತಾನೆ, ದೇವರ ವಾಕ್ಯವನ್ನು ನನ್ನ ಹೃದಯದಲ್ಲಿ ನಿಧಿಯಾಗಿ ಬಚ್ಚಿಟ್ಟಿದೆ. ನಮ್ಮ ಗೋಲ್ಡ್, ನಿಮ್ಮ ಮನೆಗಳಲ್ಲಿ ಗೋಲ್ಡ್ ಇದ್ರೆ ಎಲ್ಲಿಟ್ಕೊಂಡಿದ್ದೀರಾ? ಹೇಳ್ಬೇಡ್ರಿ. ಗೋಲ್ಡ್ ಎಷ್ಟು ಜನರಿಗಿದೆ? ಇವತ್ತು ನಮ್ಮ ಜನರಿಗೆ ಏನಿದೆ ಗೊತ್ತಾ? ಸಾಲ ಎಷ್ಟು ಇರಲಿ, ಕಷ್ಟ ಎಷ್ಟು ಇರಲಿ, ಆದರೆ ಗೋಲ್ಡ್ ಇರಬೇಕು. ಹಲ್ಲೆಲೂಯ. ಗೋಲ್ಡ್ ಇರೋದ್ರಿಂದ ಸಮಾಧಾನ ನಿನಗಿದ್ರೆ ಗೋಲ್ಡ್ ಇಟ್ಕೋರಿ. ಗೋಲ್ಡ್ ಎಷ್ಟಿದ್ರು ನಿನಗೆ ಸಮಾಧಾನ ಇಲ್ಲ ಅಂದರೆ, ಆ ಸಮಾಧಾನ ಇಲ್ಲದ ಯಾವ ವಿಷಯವಿದೆ ಅದು ದೂರ ಮಾಡ್ಕೋರಿ. ಮೊದಲು ನಿನ್ನ ಮೇಲಿರೋ ಭಾರ, ಸಾಲ, ಗೀಲ ಎಲ್ಲ ದೂರ ಮಾಡ್ರಿ ಮೊದಲು. ಆಮೇಲೆ ಗೋಲ್ಡ್ ನಿನ್ನ ಮನೆಗೆ ಬರಲಿ. ಹಲ್ಲೆಲೂಯ. ಗೋಲ್ಡ್ ಎಷ್ಟು ಜನರಿಗಿದೆ? ಸೊ ಹಲವಾರು ಜನರಿಗೆ ಗೋಲ್ಡ್. ಈಗ ಗೋಲ್ಡ್ ಎಲ್ಲಿ ಇಡ್ತಾರೆ? ಓಕೆ, ಕಬರ್ಡಲ್ಲಿ ಇಡ್ತಾರೆ. ಎಲ್ಲೋ ಕೆಲವರು ಬ್ಯಾಂಕಲ್ಲಿ ಇಡ್ತಾರೆ, ಸೇಫ್ಟಿಯಾಗಿ ಇಡ್ತಾರೆ. ಎಲ್ಲಂದ್ರೆ ಅಲ್ಲಿ ಇಡಲ್ಲ. ಹಲ್ಲೆಲೂಯ. ಈಗ ಆ ಗೋಲ್ಡನ್ನು ಎಲ್ಲಾದರೂ ಹೋಗಿದೆ ಅಂತ ತಿಳ್ಕೊಳ್ಳಿ, ಏನು ಮಾಡ್ತೀರಾ? ಇಂಥ ಫೋನ್ಸ್ ಬರ್ತಾ ಇರ್ತಾವೆ ನಮಗೆ. ಸರ್ ಗೋಲ್ಡ್ పోయింది, ఏ గడ్లో పడిందో, ఏ కొంపలో పడిందో, ఎవరు నా ఇంటికి వచ్చిన కొద్దిగా చెప్తారా? ನಾವು ಯಾಕಿದ್ದೇವೆ ಇಲ್ಲಿ? ದೇವರ ವಾಕ್ಯವನ್ನು ಪ್ರಕಟಿಸೋದಕ್ಕೆ ನಾವಿದ್ದೇವೆ. ನೀ ಗೋಲ್ಡ್ పోయిందని మేము చెప్పాలನ? ತುಂಬ ಜನರು ನೋಡ್ತೀವಿ, ಸರ್ ನಮ್ಮ ಗೋಲ್ಡ್ ಎಲ್ಲಿ ಬಿದ್ದಿದೆಯೋ, ಯಾವ ಗಿಡದಲ್ಲಿ ಬಿದ್ದಿದೆಯೋ, ಯಾವ ರೂಟಲ್ಲಿ ಬಿದ್ದಿದೆಯೋ, ಯಾವ ನಮ್ಮ ಮನೆಗೆ ಬಂದಾನೋ, ಯಾರು ಕದ್ಕೊಂಡು ಹೋಗಿದ್ದಾನೋ ಸ್ವಲ್ಪ ನೋಡಿ ಹೇಳ್ರಿ ಸರ್. ಅಂದರೆ ಈಗ ನಮ್ಮ ಕಡೆ ಒಂದು ಸೀಕ್ರೆಟ್ ಕ್ಯಾಮ್ರಾ ಇರುತ್ತೇನೋ, ನಿಮ್ಮ ಮನೆಯಲ್ಲಿ ಇಟ್ಟಿರ್ತೀವಿ. ಡೋಂಟ್ ಪ್ಲೇ ವಿತ್ ಗಾಡ್. ಇವರು ಯಾರು? ಇಂಥವರು ದೇವರ ವಾಕ್ಯ ಗೊತ್ತಿಲ್ಲ ಅವರಿಗೆ. ನೀನೇನಾದರೂ ಸಾಮಾನವನ್ನು ಕಳೆದುಕೊಂಡ್ರೆ, ಯಾರು ಕಳೆದುಕೊಂಡ್ರು, ಏನು ಬಂದ್ರು, ಏನಾಯಿತು ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ. ಸಿಂಪಲ್ ಪ್ರೇಯರ್ ಮಾಡಿ, ಸ್ವಾಮಿ ಕಳೆದು ಹೋಗಿದೆ, ಅದು ಮತ್ತು ತಿರುಗಿ ಬರುವಂತೆ ನಿನ್ನ ಸಹಾಯ ಇದ್ದರೆ ಮಾಡಪ್ಪ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಬಿಟ್ರೆ ಮುಗೀತು ಕತೆ. ಹಲ್ಲೆಲೂಯ. ಈಗ ಗೋಲ್ಡ್ ಹೋಗಿದ ತಕ್ಷಣವೇ ನಿನಗೆ ನೆಮ್ಮದಿ ಇರುತ್ತಾ? ನಿದ್ದೆ ಬರಲ್ಲ. ಜಗಳ ಮನೆಯಲ್ಲಿ ಸ್ಟಾರ್ಟು. ಒಬ್ಬೊಬ್ಬರು ಹೊಡ್ಕೊಂಡ್ಬಿಡ್ತಾರೆ. ಹೇ ನನ್ನ ಗೋಲ್ಡ್ ಚೇನ್ ಇಲ್ಲ, ಹೇ ನನ್ನ ಗೋಲ್ಡ್ ಬೆಂಗಲ್ ಇಲ್ಲ, ಹೇ ನನ್ನ ಗೋಲ್ಡ್ ರಿಂಗ್ ಇಲ್ಲ, ಕಾಣಿಸ್ತಾ ಇಲ್ಲ, ಎಲ್ಲಿಟ್ಟಿದ್ಯಾ, ನೀನೇ ಮಾಡಿದ್ಯಾ, ನೀನು ಕದ್ಕೊಂಡಿದ್ಯಾ. ಪಾಪ ಆವಾಗ ಸ್ಟಾರ್ಟ್ ಆಗಿಬಿಡುತ್ತೆಲ್ಲ. ಅಂದರೆ ಗೋಲ್ಡ್ ಮೇಲೆ ನೀನು ಎಷ್ಟು ಆಸೆ ಇಟ್ಕೊಂಡು ಕಾಪಾಡ್ಕೊಳ್ತೀಯಲ್ಲ, ದೇವರ ವಾಕ್ಯವು ಸಹ ಅಷ್ಟೇ ನಿನ್ನ ಹೃದಯದಲ್ಲಿ ಇಷ್ಟವಾಗಿರಬೇಕು. ಹಲ್ಲೆಲೂಯ. ಇದು ಅರ್ಥ. ಗೋಲ್ಡ್ ಹೋಗಿದ್ರೆ ಎಷ್ಟು ಭಯ, ಟೆನ್ಷನ್, ಚಿಂತನೆ ಗುರಿ ಆಗ್ತೀಯಲ್ಲ, ದೇವರ ವಾಕ್ಯ ಇಲ್ಲ ಅಂತಂದ್ರೆ ನಿನ್ನ ಹೃದಯದಲ್ಲಿ ನಿನಗೆ ಅಷ್ಟೇ ಚಿಂತೆ ಬರಬೇಕು, ಅಷ್ಟೇ ಕೋಪ ಬರಬೇಕು, ಅಷ್ಟೇ ಬೇಸರಗೊಳ್ಳಬೇಕು, ಅಷ್ಟೇ ಟೆನ್ಷನ್ ಆಗಬೇಕು. ಅಯ್ಯೋ ನನ್ನ ಹೃದಯದಲ್ಲಿ ವಾಕ್ಯ ಇಲ್ಲಲ್ಲ, ನನ್ನ ವಾಕ್ಯ ಯಾರು ಕದ್ಕೊಂಡು ಹೋದ್ರು, ಸರ್ ನನ್ನ ಹೃದಯದಲ್ಲಿ ವಾಕ್ಯವಿಲ್ಲ, ನನಗೋಸ್ಕರ ಪ್ರೇಯರ್ ಮಾಡಿ. ಈ ಥರ ಪ್ರೇಯರ್ ರಿಕ್ವೆಸ್ಟ್ ಬರಬೇಕು. ಗೋಲ್ಡ್ ಚೇನ್ ಹೋಗಿದೆ ಸರ್, ಯಾರು ತೆಗೆದ್ರು ಪ್ರೇಯರ್ ಮಾಡಿ, ಅದು ಬರಬಾರದು. ಆದಿಕಾಂಡ 18ನೇ ಅಧ್ಯಾಯ 8ನೇ ವಚನ. ಆದಿಕಾಂಡ 18ನೇ ಅಧ್ಯಾಯ 8ನೇ ವಚನ.
ತರುವಾಯ ಅಬ್ರಹಾಮನು ಹಾಲನ್ನು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಸಾಕು ಪ್ರಿಯರೇ, ಎಲ್ಲರೂ ನನ್ನ ಕಡೆ ನೋಡ್ತೀರಾ? ಅಬ್ರಹಾಮನ ಮನೆಗೆ 3 ಜನ ಸೇವಕರು ಬಂದಿರ್ತಾರೆ. ಎಷ್ಟು ಜನರು? 3 ಜನ ಸೇವಕರು ಅಬ್ರಹಾಮನ ಮನೆಗೆ ಬಂದಿರ್ತಾರೆ. ಬಿಸಿಲಲ್ಲಿ ಕುತ್ಕೊಂಡಿರ್ತಾನೆ ಅಬ್ರಹಾಮನು, ನೋಡ್ತಾ ಇರ್ತಾನೆ. 3 ಜನ ಸೇವಕರು ಬಂದಿರ್ತಾರೆ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾನೆ, ಸೇವಕರೇ ನನ್ನ ಮನೆ ಬಿಟ್ಟು ಹೋಗ್ಬೇಡ, ನೀನು ಇಲ್ಲೇ ಇರಪ್ಪ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಓಕೆ ಆಗಿದೆ. ಈಗ ಅವ್ರು ಇಷ್ಟಪಡ್ತಾರೆ. ಈಗ ಅವ್ರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದಾನೆ, ಅವ್ರಿಗೆ ಊಟ ಉಪಚಾರ ಮಾಡ್ತಾ ಇದ್ದಾನೆ. ಮೊದಲನೇದು ಏನು ಇಡ್ತಾ ಇದ್ದಾನೆ ನೋಡಿ ಅವ್ರ ಮುಂದೆ ಡಿಸ್ಪ್ಲೇ, ಅಂದರೆ ಏನೇನು ಊಟಗಳು ಬಡಿಸ್ತಾ ಇದ್ದಾನೋ ನೋಡ್ರಿ. ಫಸ್ಟ್ ಏನು ಬಡಿಸ್ತಾ ಇದ್ದಾನೆ? ಹಾಲು. ಹಾಲೆಲೂಯ. ಫಸ್ಟ್ ನಂಬರಲ್ಲಿ ಏನಿದೆ? ಹಾಲು. ದೇವರ ಸೇವಕರು ಅಬ್ರಹಾಮನ ಮನೆಗೆ ಬಂದರೆ ಮೊದಲನೇದಾಗಿ ಊಟ ಟೇಬಲ್ ಮೇಲೆ ಅವ್ರಿಗೆ ಏನು ಬಳಸ್ತಾ ಇದ್ದಾನೆ? ಹಾಲನ್ನು, ಒಂದು ಚೆರಿಗೆ, ಒಂದು ಜಗ್ಗಲ್ಲಿ ಹಾಲಿಟ್ಟಿದ್ದಾನೆ. ಎರಡನೇದು, ಹಾಲಿಂದ ತಯಾರು ಮಾಡಿದ್ದು ಏನು? ಮೊಸರು. ಮೊಸರು ಎಲ್ಲರೂ ತಿಂತೀರಾ? ಐ ಲೈಕ್ ಮೊಸರು. ಈಗ ಅಬ್ರಹಾಮನ ಮನೆಗೆ ದೇವರ ಸೇವಕರು ಬಂದಿರುವಾಗ ಇಲ್ಲಿ ಅಬ್ರಹಾಮನು ನಾವು ನೋಡ್ತೀವಿ, ಹಾಲಿಟ್ಟಿದ್ದಾನೆ, ಮೊಸರು ಇಟ್ಟಿದ್ದಾನೆ, 3ನೇದು ಮಾಂಸ ಇಟ್ಟಿದ್ದಾನೆ. ಇಲ್ಲಿ ಹಾಲು ಕುಡಿಯೋರು ಯಾರು? ದೇವರ ಸೇವಕರು. ಕೊಟ್ಟಿದ್ದವರು ಯಾರು? ಅಬ್ರಹಾಮನು. ಅಂದರೆ ಅಬ್ರಹಾಮನು ಹಾಲು ಕೊಟ್ಟಿದ್ದಾನಂದ್ರೆ ಅಬ್ರಹಾಮನು ಎಷ್ಟು ಬಲವಂತನೋ ಯೋಚನೆ ಮಾಡಿ. ಹಾಲಂದ್ರೆ ಏನು? ದೇವರ ವಾಕ್ಯ. ಅಬ್ರಹಾಮನೇ ಉಲ್ಟಾ ದೇವರ ಸೇವಕರಿಗೆ ಹಾಲು ಕುಡಿಸಿದನಂದ್ರೆ ಅಬ್ರಹಾಮನೇ ದೇವರ ವಾಕ್ಯವನ್ನು ಬಡಿಸ್ತಾ ಇದ್ದಾನೆ. ಅಲ್ಲಿ ದೇವರ ವಾಕ್ಯವನ್ನು ಆಹಾರವಾಗಿ ಕೊಡ್ತಾ ಇದ್ದಾನೆ. ದೇವರ ವಾಕ್ಯವನ್ನು ಆಹಾರವಾಗಿ ತಿನ್ರಿ ಅಂತ ದೇವರ ಸೇವಕರಿಗೆ ಬಳಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮಲ್ಲಿ ಯಾರಿದ್ದಾರೆ ಈ ಥರ ಮಾಡೋರು? ದೇವರ ಸೇವಕರು ನಿಮ್ಮ ಮನೆಗೆ ಬಂದರೆ ನಮ್ಮನ್ನು ಕೂಡಿಸಿ ನೀವು ವಾಕ್ಯ ಹೇಳೋರು ಯಾವಾಗ ಆಗ್ತೀರಾ? ಹೇಳ್ರಿ. ದೇವರ ಸೇವಕರು ನಿಮ್ಮ ಮನೆಗೆ ಬಂದರೆ, ಸರ್ ನನ್ನ ಮನೆಯಲ್ಲಿ ಅದಿಲ್ಲ, ಇದು ಇಲ್ಲ, ಆ ಸಮಸ್ಯೆ, ಈ ಸಮಸ್ಯೆ, ಇಲ್ಲಿ ನೋವು, ಬ್ಯಾಕ್ ಬೋನು, ಮೊಣಕಾಲು ನೋವು, ಜಾಗಿಂಗ್, ವಾಕಿಂಗ್, ಎಲ್ಲ ನೋವು, ಅವೆಲ್ಲ ಬಿಟ್ಟು ದೇವರ ಸೇವಕರೇ ನೀವು ಬಂದಿದ್ದೀರಾ, ಯಾವ ವಾಕ್ಯದ ಬಗ್ಗೆ ಮಾತಾಡ್ಕೊಳ್ಳೋಣ ಇವತ್ತು? ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ? ಯಾವ ವಾಕ್ಯ ನಮಗೆ ಹೇಳ್ತೀರಾ? ಯಾವ ವಾಕ್ಯದಲ್ಲಿ ನಮಗೆ ಬುದ್ಧಿ ಜ್ಞಾನ ಬೇಕು? ಯಾವ ವಾಕ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ? ಯಾವ ವಿಷಯದ ಬಗ್ಗೆ ನಮಗೆ ಅವಗಾಹನವಿಲ್ಲ? ಕೇಳ್ತೀರಾ ಯಾರಾದರೂ? ಸರ್ ಒಂದು ತಾಸು ಕೂತ್ಕೊಳ್ಳಿ, ವಾಕ್ಯದ ಬಗ್ಗೆ ಮಾತಾಡೋಣ, ಡಿಸ್ಕಷನ್ ಮಾಡೋಣ, ಇದ್ರ ಬಗ್ಗೆ ನಮಗೆ ಡೌಟ್ ಇದೆ, ಇದ್ರ ಬಗ್ಗೆ ನಮಗೆ ಪ್ರಶ್ನೆ ಇದೆ, ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ, ಇದ್ರ ಬಗ್ಗೆ ನಮಗೆ ಅವಗಾಹನ ಇಲ್ಲ. ಎಲ್ಲ ಗೊತ್ತಿದೆ ಅಂದಂಗೆ ಡೀಲಿಂಗ್ ಕೊಡಬೇಡಿ. ಗೊತ್ತಿಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ರಿ. ಆವಾಗ ನಿಮ್ಮ ಮಧ್ಯದಲ್ಲಿ ಬರೋರು ಯಾರು? ದೇವರ ಸೇವಕರು. ನಿಮ್ಮ ಮಧ್ಯದಲ್ಲಿರೋರು ಯಾರು? ಪವಿತ್ರಾತ್ಮನ ಶಕ್ತಿ. ಹಲ್ಲೆಲೂಯಾ. ಈ ಗೋಯಿಂಗ್ ಟು ಟೀಚ್ ಯು. ಆತನು ನಿಮಗೆ ಕಳಿಸ್ತಾನೆ. ಬಟ್ ನಾವೇನು ಮಾಡ್ತೀವಿ? ನಮ್ಮ ಸಮಸ್ಯೆ ಬಗ್ಗೆನೇ ಹೇಳ್ತೀವಿ. ನಮ್ಮ ಸಮಸ್ಯೆ ಬಗ್ಗೆ ಕೇಳಲಿಲ್ಲ ಅಂತ ಒಬ್ಬರಿಗೆ ಬಾಧೆ. ದೇವರ ಸೇವಕರ ಮನೆಗೆ ಹೋದರೆ ಅವ್ರ ಸಮಸ್ಯೆ ಕೇಳಲಿಲ್ಲ ಅಂತ ಒಬ್ಬರಿಗೆ ಬಾಧೆ, ಸಮಸ್ಯೆ ಬಗ್ಗೆ ಮಾತಾಡಲಿಲ್ಲ ಅಂತ ಒಬ್ಬರಿಗೆ ಬಾಧೆ ಆಗ್ಬೋದು. ಕೆಲವೊಬ್ಬರಿಗೆ ಪ್ರೇಯರ್ ಮಾಡಿಲ್ಲ ಅಂತ ಬಾಧೆ ಆಗಿರ್ಬೋದು. ಕೆಲವೊಬ್ಬರಿಗೆ ನಮ್ಮ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತ ಯೋಚನೆ ಬರ್ಬೋದು. ಸೊ ಇದೆಲ್ಲ ಪಕ್ಕದಲ್ಲಿ ಇಟ್ಟುಬಿಡ್ರಿ. ಇವೆಲ್ಲರೂ ಯಾರು ಯೋಚನೆ ಮಾಡ್ತಾರೆ?